ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಇದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಈ ವಿಡಿಯೋದಲ್ಲಿ ಏನು ಅಂತ ಹೇಳಿದ್ರೆ, ನಿಮ್ಮ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ. ಈಗ ನೋಡಿ, 80% ಆಫ್ ದ ಸ್ಟೂಡೆಂಟ್ಸು ಚೂಸ್ ಮಾಡಿರುವಂಥದ್ದು ಚಾಯ್ಸ್ 2. ಆವಾಗ ನಿಮಗೆ C2 ಹೋಲ್ಡಲ್ಲಿರಬೇಕು ಮತ್ತು ನೆಕ್ಸ್ಟ್ ಬೇರೆ ಕಾಲೇಜ್ ಕೂಡ ಸಿಗಬೇಕು. ಇದು ಯಾವ ರೀತಿ ವರ್ಕ್ ಆಗುತ್ತೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದ್ದರಿಂದ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದ್ರೆ KCET ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಸೊ ಈ ವಿಡಿಯೋಗೊಂದು ಲೈಕ್ನ ಮಾಡಿ, ಆಯ್ತಾ ಲೈಕು. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಒಂದಷ್ಟು ಅಪ್ಡೇಟ್ಸ್ ಇದೆ, ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಈ ಒಂದು ಇಂಪಾರ್ಟೆಂಟ್ ಪ್ರೊಸೆಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಈಗ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಕೇಳ್ತಿರೋದು ನಿಮ್ಮ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಈ ಒಂದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗಬೇಕು. ಏನದು? UG NEET ಮೊದಲನೇ ಸುತ್ತಿನ ಚಾಯ್ಸ್ ಆಯ್ಕೆ ಮಾಡಲು ಶುಲ್ಕ ಪಾವತಿಸಲು ದಿನಾಂಕ ವಿಸ್ತರಿಸಿದೆ. ಅಂದರೆ ನಿಮ್ಮ ಡೇಟ್ನ ಎಕ್ಸ್ಟೆಂಡ್ ಮಾಡಿದರೆ ಇದು ಲಾಸ್ಟ್ ಚಾನ್ಸು. ನೀಟ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ, 19th ಮಧ್ಯಾಹ್ನ 3 ಗಂಟೆ ತನಕ ನಿಮಗೆ ಅಂತಿಮ ಅವಕಾಶ. ಏನು? ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಲು. ಸೊ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಇವತ್ತು ಮಧ್ಯಾಹ್ನ 3 ಗಂಟೆ ತನಕ ನಿಮಗೆ ಚಾನ್ಸ್ನ ಕೊಟ್ಟಿದ್ದಾರೆ. ಚಾಯ್ಸ್ ಎಂಟ್ರಿ ಆದಮೇಲೆ ನೀವು ಶುಲ್ಕ ಪಾವತಿ ಇಲ್ಲಿಯವರೆಗೆ ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳದಿರುವ ಅಥವಾ ಶುಲ್ಕ ಪಾವತಿ ಮಾಡದಿರುವವರು ಅಂತಿಮ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಸೂಕ್ತ ಚಾಯ್ಸ್ ಆಯ್ಕೆ ಮಾಡಿ ಶುಲ್ಕ ಪಾವತಿ ಮಾಡಬೇಕು. ಸೊ ಇಲ್ಲಿ ನೋಡಿ, ನೀವು ಯಾರೆಲ್ಲ ಇದ್ದೀರಾ 19th 3 ಗಂಟೆ ಒಳಗಡೆ, ನೀವು ಇವತ್ತು 3 ಗಂಟೆ ಒಳಗಡೆ ನಿಮ್ಮ ಫೀಸ್ ಪೇಮೆಂಟು ಮಾಡಿರಬೇಕು, ಚಾಯ್ಸ್ ಎಂಟ್ರಿನೂ ಮಾಡಿರಬೇಕು. ಮತ್ತು ನಿಮ್ಮ ಕಾಲೇಜ್ ಅಡ್ಮಿಷನ್ ಆಗೋದಕ್ಕೆ ಲಾಸ್ಟ್ ಡೇಟು ಇವತ್ತೇ, ಆದರೆ ಸಂಜೆ 5:30 ತನಕ ಟೈಮ್ ಕೊಟ್ಟಿದ್ದಾರೆ. ಸೊ 5:30 ತನಕ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು. ಇದು ಲಾಸ್ಟ್ ಡೇಟು ಮತ್ತು ಲಾಸ್ಟ್ ಟೈಮು. ನೀವು ಯಾವುದೇ ಕಾರಣಕ್ಕೂ ಚಾಯ್ಸ್ ಎಂಟ್ರಿ ಮಾಡೋದನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ನೀವು ಚಾಯ್ಸ್ ಎಂಟ್ರಿ ಮಾಡಲೇ ಇಲ್ಲ ಅಂತ ಹೇಳಿದ್ರೆ, ನೀವು ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ದೀರಾ ಅಂತ ಅದು ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮನ್ನ ರಿಮೂವ್ ಮಾಡ್ತಾರೆ. ಸೊ ಇದು ಅರ್ಥ ಆಯಿತು. ನೆಕ್ಸ್ಟು ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ, ಎಕ್ಸ್ಟೆಂಡ್ ಮಾಡಿದ್ದಾರಲ್ವ, 19th ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಿಮಗೆ 21st ಒಂದು ನೋಟಿಫಿಕೇಷನ್ ಬಿಡ್ಬೋದು, ಅಥವಾ 22nd. ನಿಮ್ಮ ಈ ಒಂದು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ನನ್ನ ಪ್ರಕಾರ 23rd ಅಥವಾ 25th ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ಸ್ಟಾರ್ಟ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಬೇಕು, ಅದಾದಮೇಲೆ ಒಂದು ಶೆಡ್ಯೂಲ್ ರಿಲೀಸ್ ಆಗಬೇಕು, ಮತ್ತು ಇನ್ನೂ ಕಾಷನ್ ಡೆಪಾಸಿಟ್ ಮಾಡಬೇಕು. ಅದಕ್ಕೆಲ್ಲ ಸಪ್ರೇಟ್ ಶೆಡ್ಯೂಲ್ ಬರುತ್ತೆ. ಆದ್ದರಿಂದ 23rd ಅಥವಾ 25th ನಿಮ್ಮ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಈಗ ನೋಡಿ 80% ಆಫ್ ದ ಸ್ಟೂಡೆಂಟ್ಸು ಚೂಸ್ ಮಾಡಿರುವಂಥದ್ದು ಚಾಯ್ಸ್ 2. ಇವಾಗ ಏನಾಗುತ್ತೆ, ಸೀಟ್ ಮ್ಯಾಟ್ರಿಕ್ಸಲ್ಲಿ ನಿಮಗೆ ಕಾಲೇಜ್ ಆ್ಯಡ್ ಆಗಬೇಕು ಅಂತ ಹೇಳಿದ್ರೆ, ಈಗ ನೋಡಿ ಯಾರೆಲ್ಲ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ನೀವು ಅಪ್ಗ್ರೇಡ್ಗೆ ವೆಯ್ಟ್ ಮಾಡ್ತಾ ಇರ್ತೀರಾ. ಆವಾಗ ಈ ಚಾಯ್ಸ್ 3 ಚಾಯ್ಸ್ 4 ಸೆಲೆಕ್ಟ್ ಮಾಡ್ತಾರಲ್ಲ, ಆವಾಗ ನಿಮ್ಗೊಂದು ರೀತಿ ಅಡ್ವಾಂಟೇಜು. ಯಾಕೆ ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಈ ಒಂದು ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ ಇವ್ರಿಗೆ. ಈ ಒಂದು ಕಾಲೇಜ್ ಸಿಕ್ಕಿರುತ್ತೆ. ಈ ಒಂದು ಕಾಲೇಜ್ ಸಿಕ್ಕಿದಾಗ ಇವರು ಚಾಯ್ಸ್ 3 ಅಥವಾ ಚಾಯ್ಸ್ 4 ಕೊಟ್ಕೊತಾರೆ. ಇಲ್ಲಿ ಯಾವುದೇ ಈ IS ಸೀಟು BMS ಕಾಲೇಜಲ್ಲಿ ಉಳಿದಿರಲ್ಲ, ಎಲ್ಲ ಫಿಲ್ ಆಗಿರುತ್ತೆ ಫಸ್ಟ್ ರೌಂಡಲ್ಲಿ. ಇವರು ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4 ಕೊಟ್ಟಾಗ ಏನಾಗುತ್ತೆ, ಈ ಒಂದು ಸೀಟು ಬ್ಲ್ಯಾಂಕ್ ಆಗುತ್ತೆ. ಅಂದರೆ ಈ ಒಂದು ಸೀಟು ಫಿಲ್ ಆಗಿರಲ್ಲ, ಎಂಟಿ ಇರುತ್ತೆ, ವೇಕೆನ್ಸಿ ಇರುತ್ತೆ. ಆವಾಗ ಏನಾಗುತ್ತೆ, ಆ ಎಲ್ಲ ಕಾಲೇಜು ಚಾಯ್ಸ್ 3 ಮತ್ತು ಚಾಯ್ಸ್ 4 ಸೆಲೆಕ್ಟ್ ಮಾಡ್ತಾರಲ್ಲ, ಅಂದರೆ ಅವ್ರಿಗೆ ಸೀಟ್ ಅಲಾಟ್ ಆಗಿ ಅವರು ಚಾಯ್ಸ್ 3 ಮತ್ತು ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಆಗುತ್ತೆ. ನಿಮಗೆ ಸೀಟ್ ಸಿಗೋ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ಸೀಟ್ ನಾಟ್ ಅಲಾಟೆಡ್ ಇರ್ಬೋದು, ಅಥವಾ ಈ ಸೀಟ್ ಸಿಕ್ಕಿ ಚಾಯ್ಸ್ 2 ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರ್ತೀರ, ನಿಮ್ಗಾದರೂ ಇರ್ಬೋದು. ಸೀಟ್ ಸಿಗೋ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ಚಾಯ್ಸ್ 3 ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಆಗುತ್ತೆ. ಸೊ ಸಿಗೋ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ಇದು ಅರ್ಥ ಆಯಿತು. ನೆಕ್ಸ್ಟು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಿಮ್ಮ ಈ ಒಂದು ಪ್ರೋಸೆಸ್ಸಲ್ಲಿ ಸೀಟ್ ರಿವಿಷನ್ ಮೆಥಡ್ ಅಂತ ಬರುತ್ತೆ ಒಂದು. ಯಾವ ರೀತಿ, ಈಗ ನೋಡಿ, ಇವರು ಏನು ಮಾಡಿರ್ತಾರೆ, ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಚಾಯ್ಸ್ 2 ಓಕೆ. ಈ ಒಂದು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಸೀಟ್ ರಿವಿಷನ್ ಮೆಥಡಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಇವರು. ಈಗ ಇಲ್ಲಿ BMS ಕಾಲೇಜಲ್ಲಿ AML ಸಿಕ್ಕಿರುತ್ತೆ ಇವ್ರಿಗೆ. ಫಸ್ಟ್ ರೌಂಡಲ್ಲಿ AML BMS ಕಾಲೇಜಲ್ಲಿ ಸಿಕ್ಕಿರುತ್ತೆ. ಆವಾಗ ಏನಾಗುತ್ತೆ, ಈ AML ಸಿಕ್ಕಿದಾಗ ಫಸ್ಟ್ ರೌಂಡಲ್ಲಿ ಸೀಟ್ಸು ಇವರಿಗೆ ಫಿಲ್ ಆಗಿಬಿಟ್ಟಿರುತ್ತೆ. ಅಂದರೆ ಇವರ ರ್ಯಾಂಕ್ಗೂ ಒಂದು ಲಾಸ್ಟ್ ಇಯರ್ ಈ ವರ್ಷದ ಕಟ್ ಆಫ್ಗೂ ಮ್ಯಾಚ್ ಆಗೋಲ್ಲ. ಅದರಿಂದ ಇವ್ರಿಗೆ ಮೇಲ್ಗಡೆ ಇರೋ ಕಾಲೇಜ್ ಯಾವುದಿದೆ BMSಲ್ಲಿ, ಯಾವುದು CSEನೂ ಸಿಗೋಲ್ಲ, ISU ಸಿಗೋಲ್ಲ, ಡೈರೆಕ್ಟಾಗಿ AML ಅಲಾಟ್ ಆಗಿದೆ. ಅವಾಗ ಏನಾಗುತ್ತೆ, ಈಗ ಫಸ್ಟ್ ರೌಂಡಲ್ಲಿ ಇದು ಯಾವುದು ಎಂಟಿ ಇರಲಿಲ್ಲ. ನೆಕ್ಸ್ಟು ಚಾಯ್ಸ್ 3 ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊತಾರೆ. ಇಲ್ಲಿ ಮೇಲ್ಗಡೆ ಇರೋ ಸೀಟ್ಸು ಈ ರೀತಿ, ಈಗ ನೆಕ್ಸ್ಟ್ ರೌಂಡಲ್ಲಿ ಈ ರೀತಿ ಆಗುತ್ತೆ. BMSಲ್ಲಿ CSEಲಿ 2 ಸೀಟ್ ಬ್ಲ್ಯಾಂಕ್ ಇದೆ, ಮತ್ತು AML 2 ಇದೆ, EC 2 ಇದೆ. ನಾನು ಸುಮ್ಮನೆ ನಿಮಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದು. ಈ ರೀತಿ 2 ಸೀಟ್ಸ್ ಬ್ಲ್ಯಾಂಕ್ ಇದ್ದಾಗ ಏನಾಯಿತು, ನೆಕ್ಸ್ಟು ಇವರು ಸೆಕೆಂಡ್ ರೌಂಡ್ಗೆ ಹೋಗ್ತಾರೆ. ಈ ಒಂದು ಸೀಟು ಇವ್ರಿಗೆ ಫಿಕ್ಸು. ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊತಾರೆ ಇವರು.
ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಈ ಒಂದು ಸೀಟು ಓಲ್ಡಲ್ಲಿ ಇರುತ್ತೆ, ಕನ್ಫರ್ಮ್ ಈ ಒಂದು ಸೀಟ್ ಫಿಕ್ಸ್ ಆಗಿ ಇವ್ರಿಗೆ. ನೆಕ್ಸ್ಟು ಏನಾಗುತ್ತೆ ಪ್ರೋಸೆಸ್ಸು, ಇಲ್ಲಿ ನೋಡಿ ಒಂದೇ ನಿಮಿಷ. ಈ ಒಂದು ಸೀಟು ಓಲ್ಡಲ್ಲಿ ಇರುತ್ತಾ, ನೆಕ್ಸ್ಟ್ ಏನಾಗುತ್ತೆ, ಈ ಒಂದು ಸೀಟ್ ಕನ್ಫರ್ಮ್, ಬೇರೆ ಯಾವುದು ಸಿಗಲಿಲ್ಲ ಅಂದರೆ ನೆಕ್ಸ್ಟು ಮತ್ತೆ ಈ ಒಂದು ಏನಿರುತ್ತೆ, ಈ ಒಂದು ಕಟ್ ಆಫು BMS ಕಾಲೇಜಲ್ಲಿ ಇದರಲ್ಲಿ ಒಂದು 6000 ಅಂತ ಅಂದ್ಕೊಳ್ಳಿ. 6000 ಈ ಕೆಳಗಡೆ IASಗೆ ಒಂದು 6500 ಅಂತ ಅಂದ್ಕೊಳ್ಳಿ. ಫಸ್ಟ್ ಏನಾಗುತ್ತೆ, ಇವರ ರ್ಯಾಂಕು ಒಂದು 6001 ಅಂತ ಅಂದ್ಕೊಳ್ಳಿ. 6001 ಅಂತ ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ, ಇವರಿಗೆ ಫಸ್ಟ್ ರೌಂಡಲ್ಲಿ ಈ ಒಂದು ಏನು 6001 ಆಗಲ್ಲ, 6501 ಅಂತ ಅಂದ್ಕೊಳ್ಳಿ ಇವರ ರ್ಯಾಂಕು. ಆವಾಗ ಏನಾಗುತ್ತೆ, ಫಸ್ಟ್ ರೌಂಡಲ್ಲಿ ಇವ್ರಿಗೆ BMSಲ್ಲಿ CS ಸಿಗಲ್ಲ, IAS ಸಿಗಲ್ಲ, ಡೈರೆಕ್ಟಾಗಿ AML ಕಟ್ ಆಫ್ ಜಾಸ್ತಿ ಇರುತ್ತೆ. ಸೊ ಈ ಒಂದು ಕಟ್ ಆಫ್ ಬರುತ್ತೆ, ಇವ್ರದ್ದೇ ಲಾಸ್ಟು ಅಲಾಟ್ ಆಗಿರುವಂಥದ್ದು. ಸೊ BMSಲ್ಲಿ AML ಕಟ್ ಆಫು ಈ 6501 ಆಗಿರುತ್ತೆ. ನೆಕ್ಸ್ಟು ಇವರು ಚಾಯ್ಸ್ ಟು ಕೊಟ್ಕೊಂಡು ಮಾಡಿದಾಗ ಏನಾಗುತ್ತೆ, ಈಗ ನೋಡಿ ಫಸ್ಟ್ ರೌಂಡಲ್ಲಿ ಎಲ್ಲ ಸೀಟ್ಸು ಫಿಲ್ ಆಗಿತ್ತು. ನೆಕ್ಸ್ಟು ಚಾಯ್ಸ್ ಎಂಟ್ರಿ ಆದಮೇಲೆ BMSಲ್ಲಿ 2 ಸೀಟು CSಲ್ಲಿ ಉಳಿಯುತ್ತೆ, ನೆಕ್ಸ್ಟು IASಲ್ಲಿ 2 ಸೀಟ್ ಉಳಿಯುತ್ತೆ, ಮತ್ತು BMSಲ್ಲಿ AML ಮತ್ತು EC ಎಲ್ಲದರಲ್ಲೂ 2 ಸೀಟ್ಸು ಈಗ ಬ್ಲ್ಯಾಂಕ್ ಇದೆ ಅಂತ ಅಂದ್ಕೊಳ್ಳಿ, ಫಿಲ್ ಆಗಿಲ್ಲ, ವೇಕೆನ್ಸಿ ಇದೆ. ಆವಾಗ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಈಗ ಈ ಒಂದು ಸೀಟ್ಸು ಇವ್ರಿಗೆ ಕನ್ಫರ್ಮ್ ಇರುತ್ತೆ. ನೆಕ್ಸ್ಟು ಮತ್ತೆ ಫಸ್ಟಿಂದ ಚೆಕ್ ಮಾಡ್ಕೊಬರುತ್ತೆ, ಸೆಕೆಂಡ್ ರೌಂಡಿಂದ ಕೆಳಗಡೆ, ಮತ್ತೆ ಫಸ್ಟಿಂದ ಕೆಳಗಡೆ ಚೆಕ್ ಮಾಡ್ಕೊಂಬಂದಾಗ BMSಸು ಇವ್ರಿಗೆ 2 ಸೀಟ್ ಫಿಲ್ ಆಗಿದೆ, ಇವ್ರಿಗೆ ಫಸ್ಟೇ ಸಿಕ್ಬಿಡ್ತು. ಈಗ ನೋಡಿ ಅವರು ಫಸ್ಟ್ ರೌಂಡಲ್ಲಿ ಸಿಕ್ಕಿರೋರು ಚಾಯ್ಸ್ 4 ಅಥವಾ ಚಾಯ್ಸ್ 3 ಕೊಟ್ಕೊಂಡು ಹೋಗಿರ್ತಾರೆ. ಸೊ ಆ ಒಂದು ಸೀಟು ವೇಕೆನ್ಸಿ ಇರುತ್ತೆ. ಚಾಯ್ಸ್ 2 ಕೊಟ್ಟಾಗಲೂ ಅಕಸ್ಮಾತ್ ಈ ಒಂದು ಸೀಟ್ ಸಿಕ್ಕಿರೋರಿಗೆ ಅಪ್ಗ್ರೇಡ್ ಆದರೆ ಈ ಒಂದು ಕಾಲೇಜು ನಿಮಗೆ ವೇಕೆನ್ಸಿ ಇರೋ ರೀತಿಯೇ ಅರ್ಥ. ಸೊ ಈಗ ಏನಾಗುತ್ತೆ, ಈಗ ಚಾಯ್ಸ್ 2 ಕೊಟ್ಟಿರ್ತಾರಲ್ವ, ಫಸ್ಟಿಂದ ಚೆಕ್ ಮಾಡ್ಕೊಂಬಂದಾಗ BMSಲ್ಲಿ 2 ಸೀಟ್ಸ್ ಖಾಲಿ ಇದೆ. ಆವಾಗ ಏನು ಮಾಡುತ್ತೆ, ಆ ಒಂದು ಸಾಫ್ಟ್ವೇರು ಇವ್ರಿಗೆ ಅಲಾಟ್ ಮಾಡುತ್ತೆ. ಇವ್ರಿಗೆ ಅಲಾಟ್ ಮಾಡಿದಾಗ ಇವರ ರ್ಯಾಂಕು ಎಷ್ಟಿರುತ್ತೆ, ಸೊ ಇವರ ರ್ಯಾಂಕ್ ಎಷ್ಟಿರುತ್ತೆ, ಇವ್ರು ಲಾಸ್ಟ್ ಏನು ಅಲಾಟ್ ಮಾಡುತ್ತೆ, ಈಗ ಒಂದೇ ಒಂದು ಸೀಟ್ಸ್ ಫಿಲ್ ಇಲ್ಲ, ಒಂದೇ ಒಂದು ಸೀಟ್ಸು ಖಾಲಿ ಇರುವಂಥದ್ದು, ಅದು ಫಿಲ್ ಆಗುತ್ತೆ. ಆವಾಗ ಒಂದು 20,000 ಇರುತ್ತೆ ಅಂತ ಅಂದ್ಕೊಳ್ಳಿ ಇವರ ರ್ಯಾಂಕು. ಆವಾಗ 20,000 ಈ ಒಂದು ಕಾಲೇಜು ಕಟ್ ಆಫ್ ಆಗುತ್ತೆ. ಸೊ ಆ ರೀತಿ ಕಟ್ ಆಫ್ ಇರುವಂಥದ್ದು. ಈಗ ಏನಾಯಿತು, ಇಲ್ಲಿ ಈ ಒಂದು ಕಾಲೇಜು ಇವ್ರಿಗೆ ಅಲಾಟ್ ಆಯಿತು. ಈ ಒಂದು ಕಾಲೇಜ್ ಇವ್ರಿಗೆ ಅಲಾಟ್ ಆದಾಗ ಈ ಒಂದು ಸೀಟು ಬ್ಲ್ಯಾಂಕ್ ಆಗುತ್ತಾ, ಏಕೆ ಅಂತ ಹೇಳಿದ್ರೆ ಈ ಒಂದು ಸೀಟು ಬೇರೆ ಇನ್ನೊಬ್ಬಂಗೆ ಅಲಾಟ್ ಆಗುತ್ತೆ. ಈ ಒಂದು BMSಲ್ಲಿ CS ಒಂದೇ ಒಂದು ಉಳಿಯುತ್ತೆ. ಈಗ ನೆಕ್ಸ್ಟ್ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ತೀನಿ ನೋಡಿ. ಈಗ BMS CSಲಿ ಒಂದೇ ಒಂದು ಸೀಟ್ಸ್ ಉಳೀತು, ಮತ್ತು BMS AMLಲ್ಲಿ 3 ಸೀಟ್ ಆಯಿತು. ಯಾಕೆ ಅಂತ ಹೇಳಿದ್ರೆ ಮೊದಲೇ 2 ಸೀಟ್ ಅಂದರೆ ವೇಕೆನ್ಸಿ ಇತ್ತು. ಜೊತೆಗೆ ಇದೊಂದು ಸೀಟು ಇವ್ರದ್ದು ಏನಿರುತ್ತಲ್ಲ ಇದು ಹೋಲ್ಡಲ್ಲಿತ್ತು, ಬಟ್ ಇವರಿಗೆ ಮೇಲ್ಗಡೆ ಇರೋ ಕಾಲೇಜ್ ಅಲಾಟ್ ಆಯ್ತಲ್ಲ, ಅವಾಗ ಏನಾಯಿತು, ಇದು 2 ಸೀಟ್ ಇದ್ದಿದ್ದು 1 ಸೀಟ್ ಫಿಲ್ ಆಯಿತು. ನೆಕ್ಸ್ಟು ಇನ್ನೊಂದು AML ಸೀಟು ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಆಯಿತು. ಈ ರೀತಿ ಪ್ರತಿಯೊಂದು ರೌಂಡಲ್ಲೂ ನಿಮಗೆ ಅಲಾಟ್ಮೆಂಟ್ ಆಗುವಂಥದ್ದು. ಈ ಒಂದು ಪ್ರೋಸೆಸ್ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೆಲ್ಲ ನೀವು ಮನೇಲಿ ಈಗ ಫ್ರೀ ಇರ್ತೀರಾ, ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಾ. ಸೊ ಈ ಎಲ್ಲ ಪ್ರೋಸೆಸ್ನ ತಿಳ್ಕೊಂಡ್ರೆ ನೆಕ್ಸ್ಟು ನಿಮಗೆ ಫರ್ದರ್ ಯೂಸ್ ಆಗೇ ಆಗುತ್ತೆ. ಆದ್ದರಿಂದ ಇದೇ ರೀತಿ ನಿಮಗೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಬರ್ತಾ ಇರುತ್ತೆ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಥವಾ ಬೇರೆ ಯಾವುದ್ರ ಬಗ್ಗೆ ನಿಮಗೆ ವೀಡಿಯೋಸ್ ಬೇಕು ಅಂತ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಅಥವಾ ಸಪ್ರೇಟ್ ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈಗ ಅದೇ ರೀತಿ ಚಾಯ್ಸ್ 3 ಮಾಡಿದ್ರೆ ಏನಾಗುತ್ತೆ, ಈ ಒಂದು ಸೀಟು ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಆಗುತ್ತೆ, ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಆಗುತ್ತೆ. ಯಾವ ರೀತಿ, ಈಗ ನೋಡಿ ಈ ರೀತಿ ಇರುತ್ತೆ. ಫಸ್ಟ್ ರೌಂಡಲ್ಲಿ ನಿಮ್ಗೆ ಇದು ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಸೆಕೆಂಡ್ ರೌಂಡಲ್ಲಿ ಇವರು ಚಾಯ್ಸ್ 3 ಕೊಟ್ಕೊಂಡು ಹೋಗ್ತಾರೆ. ಅವಾಗ ಏನಾಯಿತು, ಇಲ್ಲಿ BMSಲ್ಲಿ 3 ಸೀಟ್ಸ್ ಇತ್ತು, ಇದರಲ್ಲಿ ಏನೂ ಚೇಂಜ್ ಆಗೋಲ್ಲ. ಯಾಕೆಂತ ಹೇಳಿದ್ರೆ ಇವ್ರು ಚಾಯ್ಸ್ 3 ಕೊಟ್ಟಿರೋದಕ್ಕೆ ಇಲ್ಲಿ ವೇಕೆನ್ಸಿ ಕ್ರಿಯೇಟ್ ಆಗಿರುವಂಥದ್ದು. ನೆಕ್ಸ್ಟು ಮತ್ತೆ ಮೇಲಿಂದ ಚೆಕ್ ಮಾಡ್ಕೊಬಂದಾಗ BMSಲ್ಲಿ IAS ಇವರ ರ್ಯಾಂಕ್ಗೆ, ಮತ್ತು ಇಲ್ಲಿ ನೋಡಿ ಇದು ಏನು, ಈ ಒಂದು ಕಾಲೇಜಲ್ಲಿ ವೇಕೆನ್ಸಿ ಇದೆ. ಈ ಒಂದು ಕಾಲೇಜ್ದು ಲಾಸ್ಟ್ ಕಟ್ ಆಫು 5,000 ನಿಂತಿರುತ್ತೆ, ಬಂದು 5,000 ಇರುತ್ತೆ. ಇವರ ರ್ಯಾಂಕು 5,500 ಇರುತ್ತೆ. ಈ ಒಂದು ಕಾಲೇಜ್ನ ಯಾರೂ ಆ್ಯಡ್ ಮಾಡಿರಲ್ಲ. ಅವಾಗ ಏನಾಗುತ್ತೆ, ಇಲ್ಲಿ ವೇಕೆನ್ಸಿ ಇರುತ್ತಲ್ವ, ಇವರಿಗೆ ಫಸ್ಟು ಮೇಲಿಂದ ಚೆಕ್ ಮಾಡ್ಕೊಂಬಂದಾಗ IASಗೆ ಇವ್ರಿಗೆ ಅಲಾಟ್ ಆಗುತ್ತೆ, IAS ಕಾಲೇಜ್ಗೆ ಇವ್ರಿಗೆ ಅಲಾಟ್ ಆಗುತ್ತೆ. ಆವಾಗ ಏನಾಯಿತು, ಈ ಒಂದು BMS IASಲಿ ಇನ್ನೊಂದೇ ಒಂದು ಸೀಟ್ ವೇಕೆನ್ಸಿ ಇರುವಂಥದ್ದು. ಈ ರೀತಿ ಅಪ್ಡೇಟ್ ಆಗುತ್ತೆ ಪ್ರತಿಯೊಂದು ರೌಂಡ್ಗೂ. ಸೀಟ್ ಮ್ಯಾಟ್ರಿಕ್ಸು ಇದೇ ರೀತಿ ಚೇಂಜ್ ಆಗುವಂಥದ್ದು. ಈಗ ನೋಡಿ BMSಸು ನೆಕ್ಸ್ಟ್ ಲಾಸ್ಟ್ ರೌಂಡಲ್ಲಿ ಯಾರಿಗೂ ಸಿಕ್ಕಿರಲ್ಲ, ಸೆಕೆಂಡ್ ರೌಂಡಲ್ಲಿ ಅವ್ರಿಗೆ ಅಲಾಟ್ ಆಗುತ್ತೆ, ಯಾರಿಗೆ ಸಿಕ್ಕಿರಲ್ಲ ಅವ್ರಿಗೆ, ಅವರ ನೆಕ್ಸ್ಟ್ ರ್ಯಾಂಕ್ಗೆ. ಸೊ ಈ ರೀತಿ ಇರುತ್ತೆ ಪ್ರೋಸೆಸ್ಸು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.